ನಾಳೆ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ. ಕಾಂಗ್ರೆಸ್ ಈಗಾಗಲೇ ಒಂದು ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಬಿಜೆಪಿಯು ಕೂಡ ರಾಜ್ಯಸಭಾ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಇನ್ನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಗುಜರಾತ್ನಿಂದ ಮೇಲ್ಮನೆಗೆ ಪ್ರವೇಶಿಸೋದಕ್ಕಿದ್ದಾರೆ. ಅವರಿಗೆ ಗುಜರಾತ್ನಿಂದ ಟಿಕೆಟ್ ಕೊಡಲಾಗಿದೆ. ಇನ್ನು ನಿನ್ನೆ ತಾನೇ ಬಿಜೆಪಿಗೆ ಸೇರ್ಪಡೆಯಾದಂಥ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್ ಅವರಿಗೆ ರಾಜ್ಯಸಭೆಗೆ ಟಿಕೆಟ್ ಕೊಡಲಾಗಿದೆ ಮಹಾರಾಷ್ಟ್ರದಿಂದ. ಗುಜರಾತ್ನ 4, ಮಹಾರಾಷ್ಟ್ರದ 3 ಸ್ಥಾನಕ್ಕೆ ಬಿಜೆಪಿ ತನ್ನ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಅಲ್ಲಿಗೆ ಬಿಜೆಪಿದು ಕಂಪ್ಲೀಟ್ ಆಯ್ತಾ, ಇನ್ನೂ ಪೆಂಡಿಂಗ್ ಇದೆಯಾ? ರಕ್ಷತ್, ಇನ್ನೂವರೆಗೂ ಸಹಿತ ಬಿಜೆಪಿ ಕೆಲವೊಂದು ಕ್ಷೇತ್ರಗಳನ್ನ ಆಯ್ಕೆ ಮಾಡಬೇಕಾಗಿದೆ. ಇಲ್ಲಿಯವರೆಗೆ ಏನಂದ್ರೆ ಮಹಾರಾಷ್ಟ್ರ ಮತ್ತೆ ಗುಜರಾತ್, ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಈಗಾಗಲೇ ಘೋಷಣೆ ಮಾಡಿರುವಂತದ್ದು. ಇನ್ನು 3 ರಾಜ್ಯಗಳಿಂದ ಏನಂದ್ರೆ ಯಾರಾಗ್ತಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗಬೇಕಾಗಿದೆ. ಇವತ್ತು ಸಂಜೆ ಒಳಗಾಗಿ ಅದರ ಮಾಹಿತಿ ಗೊತ್ತಾಗುತ್ತೆ. ಬಹಳಷ್ಟು ನಿರೀಕ್ಷೆ ಇರುವಂತದ್ದು ಏನಂದ್ರೆ ಜೆ.ಪಿ. ನಡ್ಡಾ ಅವರ ವಿಚಾರವಾಗಿ. ಕಾರಣ ಏನು ಅಂದ್ರೆ ಅವರು ಹಿಮಾಚಲ ಪ್ರದೇಶದಿಂದ ನೇರವಾಗಿ ಲೋಕಸಭೆಗೆ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆ ಕೇಳಲಾಗ್ತಾ ಇತ್ತು, ಮತ್ತೆ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗ್ತಾ ಇತ್ತು. ಕಾರಣ ಏನು ಅಂದ್ರೆ ಅವರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನೇರವಾಗಿ ಸ್ಪರ್ಧಿಸಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಕೊನೆಯ ಹಂತದಲ್ಲಿ ಬದಲಾವಣೆ ಆಗಿರೋದು ನೋಡ್ತಾ ಹೋದ್ರೆ ಅವರಿಗೆ ಗುಜರಾತ್ನಿಂದ ನೇರವಾಗಿ ಏನಂದ್ರೆ ರಾಜ್ಯಸಭೆಗೆ ಎಂಟ್ರಿ ಆಗೋದಕ್ಕೆ ಈಗ ಏನಂದ್ರೆ ಅವಕಾಶ ಸಿಕ್ಕಾಗಿದೆ. ಅವರು ಅಲ್ಲಿಂದನೇ ಏನಂದ್ರೆ ಈ ಬಾರಿಯ ಲೋಕಸಭೆ ಇಲ್ಲ ರಾಜ್ಯಸಭೆಗೆ ಎಂಟ್ರಿಯನ್ನ ಕೊಡ್ತಾರೆ. ಆ ಮೂಲಕವಾಗಿ ಗುಜರಾತ್ನಿಂದ 4, ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆದ್ದಿರುವಂತದ್ದು ವಿಧಾನಸಭೆ ಸಂದರ್ಭದಲ್ಲಿ ಗುಜರಾತ್, ಅಲ್ಲಿ 4 ನೇರವಾಗಿ ರಾಜ್ಯಸಭೆಗೆ ಆಯ್ಕೆ ಹಾಕೋದಕ್ಕೆ ಅವಕಾಶ ಇರುತ್ತೆ. ಕಾರಣ ಏನು ಅಂತಂದ್ರೆ ಅಲ್ಲಿರುವಂತಹ ಶಾಸಕರು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯ ಹತ್ರ ಇದ್ದಾರೆ. ಅದರ ಜೊತೆಗೆ ಮಹಾರಾಷ್ಟ್ರದ ವಿಚಾರವಾಗಿ ಹೇಳಲೇಬೇಕು. ಯಾಕಂದ್ರೆ ಮಹಾರಾಷ್ಟ್ರದವರು ಅಶೋಕ್ ಚೌಹಾಣ್ ನಿನ್ನೆ ತಾನೇ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರ್ಪಡೆ ಆಗಿದ್ರು. ಬಿಜೆಪಿ ಸೇರ್ಪಡೆ ಆಗಿದೆ ಕೇವಲ ಒಂದೇ ಒಂದು ದಿವಸದಲ್ಲಿ ಅವರಿಗೆ ರಾಜ್ಯಸಭೆಗೆ ಎಂಟ್ರಿ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಬಿಜೆಪಿ. ಆ ಮೂಲಕವಾಗಿ ಏನಂದ್ರೆ ಅವರಿಗೆ ಕೊಟ್ಟಿರ್ತಕ್ಕಂತಹ ಭರವಸೆಯನ್ನ ಉಳಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡಿದೆ. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರ ಮೂಲಕವಾಗಿ ಮತಗಳನ್ನ ಗಳಿಸಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಒಟ್ಟು 56 ಈ ಬಾರಿಯ ರಾಜ್ಯಸಭಾ ಟಿಕೆಟ್ಗಳಲ್ಲಿ ಅಂದ್ರೆ ಸ್ಥಾನ ಖಾಲಿಯಾಗಿರುವಂತಹ ಸ್ಥಾನಗಳಲ್ಲಿ ಈಗಾಗಲೇ ಬಿಜೆಪಿ ಮತ್ತೆ ಕಾಂಗ್ರೆಸ್ ತನ್ನದೇ ಅಂತಹ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಅಭ್ಯರ್ಥಿಗಳನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಇನ್ನು ಕರ್ನಾಟಕದ ವಿಚಾರವಾಗಿ ಹೇಳಬೇಕು. ಯಾಕಂದ್ರೆ ಕರ್ನಾಟಕ ವಿಚಾರದಲ್ಲಿ ಬಿಜೆಪಿಗೆ ಒಂದೇ ಒಂದು ಸೀಟ್ ಇತ್ತು, ಅದನ್ನ ಫುಲ್ಫಿಲ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಇನ್ನು 3 ರಾಜ್ಯಸಭಾ ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು ಕರ್ನಾಟಕದ ವಿಚಾರವಾಗಿ ಹೇಳ್ತಾ ಹೋದ್ರೆ. ಹಾಗಾಗಿ ಇವತ್ತು ಬಹುತೇಕ ಸಂಜೆಯ ಒಳಗೆ ಅದು ಹೊರಗಡೆ ಬರುವಂತಹ ಸಾಧ್ಯತೆ ಇದೆ, ಪಟ್ಟಿ ಹೊರಗೆ ಬೀಳುವಂತಹ ಸಾಧ್ಯತೆ ಇದೆ. ಕಾರಣ ಏನು ಅಂದ್ರೆ ಮಧ್ಯಪ್ರದೇಶದಲ್ಲಿ ಒಂದಿಷ್ಟು ಗೊಂದಲ ಇರುವಂತಹ ಕಾರಣಕ್ಕಾಗಿ ಕೊನೆಯ ಹಂತದವರೆಗೂ ಸಹಿತ ಆ ಪಟ್ಟಿಯನ್ನ ತಡೆ ಹಿಡಿದಿದ್ದಾರೆ ಅನ್ನುವಂತಹ ಮಾಹಿತಿ. ಬಹುತೇಕ ಇವತ್ತು ರಾತ್ರಿವರೆಗೆ ಆಗುತ್ತೆ, ಯಾಕಂದ್ರೆ ನಾಳೆ ಅಂತಿಮವಾದಂತಹ ದಿನ ಆಗಿರುವಂತಹ ಕಾರಣಕ್ಕಾಗಿ, ಅಂದ್ರೆ ನಾಮಪತ್ರ ಸಲ್ಲಿಕೆಗಾಗಿ. ಹಾಗಾಗಿ ಬಹುತೇಕ ಇವತ್ತು ರಾತ್ರಿ ಎಲ್ಲಾ ಏನಂದ್ರೆ ಟಿಕೆಟ್ಗಳು ಸಹಿತ, ಎಲ್ಲಾ ಪಕ್ಷದ ಟಿಕೆಟ್ಗಳು ಸಹಿತ ಅಂತಿಮವಾಗಿ ಹೊರಗಡೆ ಬೀಳುವಂತಹ ಸಾಧ್ಯತೆ ಇರುವಂತದ್ದು. ರಕ್ಷತ್, ಧನ್ಯವಾದ ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.